ನಮಸ್ತೆ. ಲವರ್ ವರಾಕಲಿಂದ ಏನು ಫಾರ್ಚೂನ್ ಇದೆ ನೋಡೋಣ. ನಿಮ್ಮ ಲವರ್ ಮನದಾಳದ ಮಾತೇನಿದೆ ನೋಡೋಣ. ಓಕೆ ಓಕೆ ಓಕೆ, ಬೆಣ್ಣೆ ಥರ ಇದೆ ಕಾರ್ಡು. ಈಗ ಮುಟ್ಟಿದ್ರೆ ಹಾಗೆ ಜಾರೋಗುತ್ತೆ. ಡೋಂಟ್ ವೇಟ್ ಫಾರ್ ಮೀ ಪ್ಲೀಸ್, ನಂಗೋಸ್ಕರ ಕಾಯ್ಬೇಡ ಅಂತ ಹೇಳ್ತಿದ್ದಾರೆ. ನೀವು ಅವ್ರಿಗೋಸ್ಕರ ಕಾಯ್ಬಾರ್ದಂತೆ. ಐ ವಾಂಟ್ ಔಟ್, ಅವ್ರು ಹೊರಗೆ ಹೋಗ್ಬೇಕಂತೆ ರಿಲೇಶನ್ಶಿಪ್ಪಿಂದ. ಐ ಕೆನಾಟ್ ಮೇಕ್ ಯು ಹ್ಯಾಪಿ, ನಾನು ನಿನ್ನನ್ನು ಚೆನ್ನಾಗಿ ಖುಷಿಯಾಗಿ ಇಡಕ್ಕಾಗಲ್ಲ. ಡೋಂಟ್ ಟ್ರೀಟ್ ಮೀ ದ ವೇ ಯು ಡೂ, ಐ ಡೋಂಟ್ ಡಿಸರ್ವ್ ಇಟ್. ಅವ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿರಂತೆ, ಹಾಗೆ ಟ್ರೀಟ್ ಮಾಡಿಬಿಡಿ. ಅವರು ನಾನು ಅದಕ್ಕೆ ಡಿಸರ್ವ್ ಇಲ್ಲ ಅಂತ ಹೇಳ್ತಿದ್ದಾರೆ. ಐ ಕೆನಾಟ್ ಕಮ್ ಟು ಯು ನೌ, ನಿನ್ನ ಹತ್ರ ನಾನು ಬರೋದಕ್ಕಾಗೋದಿಲ್ಲ, 8 ಸತಿ ಹೇಳೋದು ಅಂತಿದ್ದಾರೆ. ವಿಲ್ ಯು ಲಿವ್ ಮೀ ಲೈಕ್ ದಿಸ್ ದ ಅದರ್ಸ್, ಸೊ ಬೇರೆಯವ್ರ ಥರನೇ ನನ್ನನ್ನು ಬಿಟ್ಬಿಡು ಅಥವಾ ಬಿಟ್ಬಿಡ್ತೀರಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಓಕೆ, ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್, ಈ ನೋವು ನಿಲ್ಲೋದಿಲ್ವಾ ಯಾವತ್ತು ಅಂತ ಕೇಳ್ತಿದ್ದಾರೆ. ಲೈಫ್ ವಿತೌಟ್ ಯು ಈಸ್ ಹೋಪ್ಲೆಸ್, ಡಾರ್ಕ್ ಅಂಡ್ ಡಿಪ್ರೆಸ್ಸಿಂಗ್, ಐ ಮಿಸ್ ಯುವರ್ ಲೈಟ್. ಸೊ ನೀವಿಲ್ದಿರ ಜೀವನ ಹೋಪ್ಲೆಸ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿದೆಯಂತೆ, ತುಂಬ ಕತ್ತಲು ತುಂಬಿದೆಯಂತೆ, ಡಿಪ್ರೆಷನಲ್ಲಿ ಇದ್ದಾರಂತೆ. ನಿಮ್ಮ ಇರುವಿಕೆಯ ಬೆಳಕು ಮಿಸ್ ಆಗ್ತಿದೆ ನನ್ನ ಜೀವನದಲ್ಲಿ, ನೀನು ಬೇಕು ನನಗೆ, ನನ್ನ ಜೀವನದ ಬೆಳಕು ನೀನು ಅಂತ ಹೇಳ್ತಿದ್ದಾರೆ. ಎಮೋಷನ್ಸ್ ಆರ್ ಓವರ್ ವೆಮ್ಲಿ ಮೀ ಅಂತ ಹೇಳ್ತಿದ್ದಾರೆ. ಭಾವನೆಗಳನ್ನ ಹಿಡಿತದಲ್ಲಿ ಇಡಕ್ಕಾಗ್ತಾ ಇಲ್ಲ ಅವರಿಗೆ. ತುಂಬ ಭಾವನೆಗಳು ನಿಮ್ಮ ಮೇಲೆ ಉಕ್ಕಿ ಉಕ್ಕಿ ಹರಿತಿದೆಯಂತೆ, ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ನಂಗೆ ಅನ್ನಿಸ್ತಾ ಇದೆ ಇದು ನಿಮ್ಮದೇ ಎನರ್ಜಿ ಅವ್ರಿಗಿಂತ ಅಂತ ಅನ್ನಿಸ್ತಾ ಇದೆ. ಐ ಕೆನಾಟ್ ಪ್ರಾಮಿಸ್ ಯು ಎನಿಥಿಂಗ್, ನಿಂಗೆ ಯಾವುದನ್ನು ನಾನು ಪ್ರಾಮಿಸ್ ಮಾಡೋದಕ್ಕಾಗೋದಿಲ್ಲ, ಪ್ರಮಾಣ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯು ಹ್ಯಾವ್ ಟ್ರಿಗರ್ಡ್ ಮೀ, ಸೊ ತುಂಬ ಟ್ರಿಗರ್ ಮಾಡಿದೆ ನೀನು ನನಗೆ ಅಂತ ಹೇಳ್ತಿದ್ದಾರೆ. ಸೊ ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು, ನಿನ್ನ ಬಗ್ಗೆ ಯೋಚನೆ ಮಾಡ್ದಿರ ಇರೋಕ್ಕಾಗಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಒಬೆಸ್ಡ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಓಹೋ, ತುಂಬ ಕಾರ್ಡ್ಸ್ ಬರ್ತಿದೆ, ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಿದೆ ಅವರಿಗೆ, ಅನ್ನಿಸ್ತಾ ಇದೆ. ಬಟ್ ಮಾತಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಐ ನೀಡ್ ಟು ಫಿಗರ್ ಔಟ್ ಮೈ ಸೆಲ್ಫ್ ಔಟ್, ಸೊ ಅವ್ರನ್ನ ಕಂಡುಕೊಳ್ಬೇಕಂತೆ ಇದರಿಂದ ಹೊರಗೆ ಬಂದು. ಓಕೆ, ಸೊ ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್ ಅಂತ ಇದೆ. ನೀವು ತುಂಬ ಒಳ್ಳೆಯವರಂತೆ, ತುಂಬ ಕೈಂಡಾಗಿ ಇರ್ತೀರಂತೆ, ಹಾಗಾಗಿ ನಿಮ್ಮ ಒಂದು ಪ್ರೀತಿಗೆ ಕರುಣೆಗೆ ಅವರು ಅರ್ಹರಲ್ಲ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಆಲ್ ಟೂ ಮಚ್, ತುಂಬ ಆಗೋಯ್ತು. ಐ ಆಮ್ ಒಬೆಸ್ಡ್ ವಿತ್ ಯು, ಓಹೋ ತುಂಬ ಆಗೋಯ್ತು, ಇನ್ನು ನನ್ನ ಕೈಲಿ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅಷ್ಟೊಂದು ಪ್ರೀತಿ ಕೊಟ್ರಿ ನೀವು ಅಲ್ವಾ? ಐ ಕೆನಾಟ್ ಹ್ಯಾಂಡಲ್ ಯುವರ್ ಲವ್, ನಿಮ್ಮ ಪ್ರೀತಿನ ಅವ್ರ ಕೈಲಿ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ವಂತೆ. ದ ಪ್ಯಾಷನ್ ಐ ಫೀಲ್ ಈಸ್ ಓವರ್ವೆಮ್ಲಿಂಗ್, ಐ ಡು ನಾಟ್ ನೋ ಹೌ ಟು ಹ್ಯಾಂಡಲ್ ದಿಸ್. ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಡನಾಟ, ಪ್ರೀತಿ ಎಲ್ಲವೂ ಕೂಡ ಅವರಿಗೆ ಉಕ್ಕಿ ಹರಿಯುವ ಪ್ರೀತಿ ಹಾಗೆ ಆಗಿಬಿಡ್ತಾ ಇದೆ. ಅವರಿಗೆ ತಡೆಯೋಕ್ಕಾಗ್ತಿಲ್ಲ, ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಐ ಕ್ರೈ ಅಟ್ ನೈಟ್, ರಾತ್ರಿ ಹೊತ್ತು ಅವರು ಅಳ್ತಾ ಇದ್ದಾರಂತೆ. ವಾಟ್ ಈಸ್ ದ ಟ್ರೂತ್, ಸತ್ಯ ಏನು ಅಂತ ಕೇಳ್ತಿದ್ದಾರೆ. ಪ್ಲೀಸ್ ಡೂ ವಾಟ್ ಈಸ್ ದ ಬೆಸ್ಟ್ ಫಾರ್ ಯುವರ್ ಹಾರ್ಟ್, ನಿಮ್ಮ ಹೃದಯಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಮಾಡಿ ಅನ್ನುವಂಥದ್ದು ಇದೆ. ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದೆನ್ ಮೈ ಹಾರ್ಟ್, ಸೊ ನಾನು ನಿನಗಿಂತ ಹೆಚ್ಚಾಗಿ ನನ್ನ ಹೃದಯದ ಜೊತೆ, ನನ್ನ ಬುದ್ಧಿ ಜೊತೆ ನಾನು ಚೆನ್ನಾಗಿದ್ದೀನಿ, ನಿನ್ನ ಅಗತ್ಯ ನನಗಿಲ್ಲ, ನೀನು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟಾಗಿ. ದ ಹೀಟ್ ಬಿಟ್ವೀನ್ ಆಸ್ ಈಸ್ ಇಂಟೆನ್ಸ್ ಅಂತ ಹೇಳ್ತಿದ್ದಾರೆ. ಇಬ್ಬರ ಮಧ್ಯೆ ತುಂಬ ಹೀಟ್ ಆಗಿಬಿಟ್ಟಿದೆಯಂತೆ, ಹೀಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವ ಥರ ಹೀಟ್ ನಿಮಗೆ ಗೊತ್ತು. ಜೊತೆಗೆ ದ ವೇ ಐ ಟ್ರೀಟೆಡ್ ಯು ವಾಸ್ ರಾಂಗ್, ಸೊ ತುಂಬ ಕೆಟ್ಟ ರೀತಿಯಲ್ಲಿ ತಪ್ಪಾಗಿ ನಿನ್ನನ್ನು ಬಳಸ್ಕೊಂಡಿದ್ದೀನಿ, ಸಾರಿ ಅಂತ ಹೇಳ್ತಿದ್ದಾರೆ.
ಐ ಫೀಲ್ ಲೋನ್ಲಿ, ಒಂಟಿ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಡ್ರಾಮಾ ನಡೀತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಸೊ ನಿಜವಾದ ಭಾವನೆಗಳು, ಪ್ರೀತಿ ಏನಿತ್ತು ಅದನ್ನ ಹಾಗೆ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಮೈ ಲೈಫ್ ಈಸ್ ಮೆಸ್ ರೈಟ್ ನೋ, ನನ್ನ ಲೈಫ್ ಈಗ ಮೆಸ್ ಆಗಿದೆ, ಎಲ್ಲ ಹಾಳಾಗಿದೆ, ಸದ್ಯಕ್ಕೆ ನೀನು ಬರಬೇಡ ಅನ್ನುವಂಥದ್ದು ಇದೆ. ಐ ವಿಶ್ ಐ ಕುಡ್ ಬಿ ಡಿಫ್ರೆಂಟ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಡಿಫ್ರೆಂಟ್ ಪರ್ಸನ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ನಾನು ಅಂತ ಹೇಳ್ತಿದ್ದಾರೆ. ಇದಿಷ್ಟು ನಿಮ್ಮ ಲವರ್ ಕಡೆಯಿಂದ ಬಂದಿರುವಂಥ ಲವ್ಲಿ ಮೆಸೇಜಸ್. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.